ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ರಿವ್ಯೂ ಕೊಡೋಕ್ಕೆ ಬಂದಿರುವ ಮೂವಿ ಯಾವುದಂದರೆ ಈ ವರ್ಷದ ಬೆಸ್ಟ್ ಹಾರರ್ ಮೂವಿ ಇನ್ ಇಂಗ್ಲಿಷ್, ಅಂದರೆ ಅದೇ ವೆಪನ್ಸ್. ಈ ಹಿಂದೆ ಜಾಕ್ ರೆಗ್ಗರ್ ಅವರು ನಿರ್ಮಿಸಿದ ಬಾರ್ಬೇರಿಯನ್ ಕೂಡ ಇದೇ ಜಾನರ್ನಲ್ಲಿ ಬಂದಿತ್ತು, ಅಂದರೆ ಹಾರರ್ ಜಾನರ್ನಲ್ಲಿ. ಈ ಸಿನಿಮಾ ಆ ಸಿನಿಮಾದ ಯಶಸ್ಸನ್ನು ತಂದುಕೊಟ್ಟಿತ. ಹಾಗಾದರೆ ಈ ವಿಡಿಯೋದಲ್ಲಿ ವಿಮರ್ಶೆಯನ್ನು ನೋಡಿ ನಿಮಗೆ ಗೊತ್ತಾಗುತ್ತದೆ. ಈ ಚಿತ್ರ ನಿಜಕ್ಕೂ ನಡುಕ ಹುಟ್ಟಿಸುವ ಒಂದು ಕಥೆಯೊಂದಿಗೆ ಶುರುವಾಗುತ್ತದೆ. ಅಂದರೆ ಪೆನ್ಸಿಲ್ವೇನಿಯಾದಲ್ಲಿರುವ ಮೆಬ್ರುಕ್ ಎಂಬ ಒಂದು ಶಾಂತ ಪಟ್ಟಣದಲ್ಲಿ 3ನೇ ತರಗತಿಯಲ್ಲಿರುವ 17 ಮಕ್ಕಳು ಒಂದೇ ರಾತ್ರಿ ಒಂದೇ ಸಮಯದಲ್ಲಿ ಬೆಳಗ್ಗೆ 2:17ಕ್ಕೆ ಕಣ್ಮರೆಯಾಗುತ್ತಾರೆ. ನಾವು ಸಿನಿಮಾದಲ್ಲಿ ನೋಡುವಂತೆ ಈ ಮಕ್ಕಳು ಒಬ್ಬೊಬ್ಬರಾಗಿ ಶಾಂತವಾಗಿ ತಮ್ಮ ಹಾಸಿಗೆಯಿಂದ ಎದ್ದು ತಮ್ಮ ಮನೆಗಳಿಂದ ಹೊರನಡೆದು ಕತ್ತಲಿನಲ್ಲಿ ಮಾಯವಾಗುತ್ತಾರೆ. ಯಾವುದೇ ಕಿರುಚಾಟ ಇಲ್ಲ, ಅಳು ಇಲ್ಲ, ಕೇವಲ ಒಂದು ಸಾಮೂಹಿಕ ಕಣ್ಮರೆಯ ನಿರ್ಗಮನ. ಆ ಇಡೀ ತರಗತಿಯಲ್ಲಿರುವ ಉಳಿದಿರುವ ಏಕೈಕ ಮಗು ಅಲೆಕ್ಸ್ ಎಂಬ ನಾಚಿಕೆ ಸ್ವಭಾವದ ಹುಡುಗ. ಇನ್ನು ಕತೆ ಮುಂದೆ ಏನಾಗುತ್ತದೆ ಎಂದರೆ, ಮಕ್ಕಳ ಕಣ್ಮರೆಯ ನಂತರ ಇಡೀ ಪಟ್ಟಣದಲ್ಲಿ ಒಂದು ಗೊಂದಲ ಮತ್ತು ಭಯದ ವಾತಾವರಣ ಉಂಟಾಗುತ್ತದೆ. ನಂತರ ಚಿತ್ರದ ಕತೆ ಬೇರೆ ಬೇರೆ ಪಾತ್ರಗಳ ದೃಷ್ಟಿಕೋನದಿಂದ ತೆರೆದಿಡುತ್ತಾ ಹೋಗುತ್ತದೆ. ನಾವು ಇಲ್ಲಿ ಮಕ್ಕಳ ಶಿಕ್ಷಕಿ ಪಾತ್ರದಲ್ಲಿ ನಟಿಸಿರುವ ಜಸ್ಟಿನ್, ಇನ್ನು ಕಣ್ಮರೆಯಾದ ಮಕ್ಕಳಲ್ಲಿ ಒಬ್ಬರ ತಂದೆ ಆರ್ಚರ್, ಆ ಪಟ್ಟಣದ ಪೊಲೀಸ್ ಅಧಿಕಾರಿ ಪಾಲ್, ಒಬ್ಬ ನಿರಾಶ್ರಿತ ಅಲೆಮಾರಿ ಜೇಮ್ಸ್ ಮತ್ತು ಆ ಬದುಕುಳಿದ ಏಕೈಕ ಮಗು ಅಲೆಕ್ಸ್ನ ಕಥೆಯನ್ನು ಇಲ್ಲಿ ಈ ಸಿನಿಮಾದಲ್ಲಿ ನಾವು ನೋಡುತ್ತೇವೆ. ಇದು ಚಿತ್ರಕಥೆ ಹೇಳುವ ಪ್ರತಿಭೆ ಇರುವುದೇ ಇಲ್ಲಿ. ಈ ಎಲ್ಲ ಪಾತ್ರಗಳ ದೃಷ್ಟಿಕೋನಗಳು ಬಳಸಿಕೊಂಡು ಕಣ್ಮರೆಗಳ ಹಿಂದಿರುವ ಭಯಾನಕ ಸತ್ಯವನ್ನು ನಿಧಾನವಾಗಿ ಜೋಡಿಸುತ್ತಾ ಹೋಗುತ್ತದೆ. ಪ್ರತಿಯೊಂದು ಪಾತ್ರವು ಪ್ರಯಾಣವು ಒಂದು ಹೊಸ ರಹಸ್ಯವನ್ನು ಹೊರಹಾಕುತ್ತಾ ಹೋಗುತ್ತದೆ. ಘಟನೆಗಳು ಇನ್ನೂ ವಿಚಿತ್ರ ಮತ್ತು ಆತಂಕಕಾರಿಯಾಗಿ ಬೆಳೆಯುತ್ತಾ ಹೋದರೂ ಚಿತ್ರವು ನಿಮ್ಮನ್ನು ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ನಿರ್ದೇಶಕ ಕ್ರೆಗ್ಗರ್ ವಿಭಿನ್ನವಾಗಿ ಕತೆ ಹೇಳುವುದು ಹಿಂಜರಿಕೆ ತೋರಿಸಲಿಲ್ಲ. ಕಥೆಯು ಒಂದೇ ಲೈನ್ನಲ್ಲಿ ಸಾಗದೆ ಬೇರೆ ಬೇರೆ ಪಾತ್ರಗಳ ಮೂಲಕ ಮುಂದೆ ಹೋಗುವುದು ನಿಜಕ್ಕೂ ಅದ್ಭುತವಾಗಿದೆ. ಇದೇ ಕಾರಣಕ್ಕೆ ಸಸ್ಪೆನ್ಸ್ ಮತ್ತು ಭಯ ಬೇರೆ ಹಾರರ್ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಮೂಡಿಬಂದಿದೆ. ಇನ್ನು ಈ ಸಿನಿಮಾದ ಕೇವಲ ಹಾರರ್ ಸಿನಿಮಾ ಅಲ್ಲ, ಇದೊಂದು ಥ್ರಿಲ್ಲರ್, ಮಿಸ್ಟರಿ ಮತ್ತು ಕೆಲವು ಕಡೆ ಡಾರ್ಕ್ ಕಾಮಿಡಿ ಕೂಡ. ಈ ಎಲ್ಲ ಪ್ರಕಾರ ಮಿಶ್ರಣವು ಒಂದೊಂದು ಯೂನಿಕ್ ಸಿನಿಮಾದ ಅನುಭವ ಕೊಡುತ್ತದೆ. ಇನ್ನು ಜಾಕ್ ರೆಗ್ಗರ್ ಅವರ ನಿರ್ದೇಶನ ತುಂಬ ಶಾರ್ಪ್ ಮತ್ತು ನಂಬಿಕೆಯಿಂದ ಕೂಡಿದೆ. ಅವರು ಒಂದು ಕಠಿಣ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಮತ್ತು ಕೆಲವು ಮರೆಯಲಾಗದ ದೃಶ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಉಳಿಸಿಬಿಡುತ್ತಾರೆ. ಇಡೀ ಪಾತ್ರವರ್ಗ ತುಂಬ ಚೆನ್ನಾಗಿ ನಟಿಸಿದೆ. ಜಸ್ಟಿನ್ ಪಾತ್ರದಲ್ಲಿ ಜೂಲಿಯಾ ಗಾರ್ನರ್ ಅದ್ಭುತವಾಗಿದ್ದರೆ ಅವರ ಪಾತ್ರ ತುಂಬ ಸಂಕೀರ್ಣವಾಗಿದೆ. ಅದೇ ರೀತಿ ಜೋಶ್ ಬ್ರೋಲಿನ್ ಆರ್ಚರ್ ಪಾತ್ರಕ್ಕೆ ತಮ್ಮ ಗಂಭೀರತೆ ಮತ್ತು ಕೋಪವನ್ನು ತುಂಬಾಗಿ ಚೆನ್ನಾಗಿ ಸೇರಿಸಿದ್ದಾರೆ. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಸಿನಿಮಾ ಪೂರ್ತಿ ಚೆನ್ನಾಗಿ ಇದೆ, ಆದರೂ ಕ್ಲೈಮ್ಯಾಕ್ಸ್ನಲ್ಲಿ ಸ್ವಲ್ಪ ನಿರೀಕ್ಷೆಗಿಂತ ಕಡಿಮೆ ಇಫೆಕ್ಟ್ ಬೀರುತ್ತದೆ. ಇದು ಕೆಟ್ಟ ಮತ್ತು ಅಂತ್ಯ ಅಂತ ಹೇಳೋಕೆ ಆಗುವುದಿಲ್ಲ, ಆದರೂ ಅಂತಹ ತೀವ್ರವಾದ ಕತೆ ನಂತರ ಒಂದು ದೊಡ್ಡ ಕೊನೆಯನ್ನು ನಿರೀಕ್ಷೆ ಮಾಡಿದವರಿಗೆ ಸ್ವಲ್ಪ ನಿರಾಸೆಯಾಗಬಹುದು. ಈ ಚಿತ್ರವು ಆಘಾತ, ವ್ಯಸನ ಮತ್ತು ಸಮಾಜದ ಕುಸಿದಂತಹ ವಿಷಯಗಳನ್ನು ಸಾಂಕೇತಿಕವಾಗಿ ತೋರಿಸಲಾಗಿದೆ. ಇದು ಒಂದು ಸ್ಟ್ರಾಂಗ್ ಆಗಿ ಅನಿಸಬಹುದು, ಕೆಲವರಿಗೆ ನೇರವಾದ ಕತೆ ನಿರೂಪಣೆ ಬಯಸಬಹುದು, ಹಲವರಿಗೆ ಈ ಮುಕ್ತ ಸ್ವಭಾವ ಅಷ್ಟೊಂದು ಸಮಾಧಾನ ಕೊಡಲಿಲ್ಲ. ಇನ್ನು ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬಂದರೆ, ಈ ಭಯಾನಕ ವಿಷಯದ ಬಗ್ಗೆ ಈಗ ಮಾತನಾಡೋಣ. ಕೊನೆಗೆ ಕಣ್ಮರೆಗೆ ಕಾರಣರಾದ ವ್ಯಕ್ತಿ ಅಲೆಕ್ಸ್ನ ವಯಸ್ಸಾದ ಚಿಕ್ಕಮ್ಮ ಗ್ಲಾಡ್ಸ್ ಆ್ಯಮಿ ಮ್ಯಾಡಿಗನ್ ಎಂದು ತಿಳಿದು ಬರುತ್ತದೆ. ಅವಳು ನಿಜವಾಗಿ ಸಾಯುತ್ತಿರುವಾಗ ಒಬ್ಬ ಮಾಟಗಾತಿ. ಅವಳು ಅಲೆಕ್ಸ್ನ ಪೋಷಕರ ಜೀವವನ್ನು ಅವಳ ಕೈಯಲ್ಲಿ ಹಿಡಿದುಕೊಂಡು ಮಕ್ಕಳನ್ನು ಕಣ್ಮರೆ ಮಾಡಲು ಅವಳು ಅವರ ವೈಯಕ್ತಿಕ ವಸ್ತುಗಳನ್ನು ಬಳಸಿ ಅಲೆಕ್ಸ್ನ ಮನೆಯ ನೆಲಮಾಳಿಗೆಗೆ ಅವರನ್ನು ಆಕರ್ಷಿಸುತ್ತಾಳೆ. ಅಲ್ಲಿ ಅವರನ್ನು ಸೆರೆ ಹಿಡಿದು ಅವರ ಯೌವನವನ್ನು ಹೀರಿಕೊಂಡು ಬದುಕುತ್ತಾ ಇರುತ್ತಾಳೆ. ಇನ್ನು ಜಸ್ಟಿನ್ ಮತ್ತು ಆರ್ಚರ್ ಕೊನೆಗೆ ಗ್ಲಾಡ್ಸಿಸ್ ಅವನ್ನು ಎದುರಿಸುತ್ತಾರೆ. ಗ್ಲಾಡಿಸ್ ತನ್ನ ಮಾಂತ್ರಿಕ ಶಕ್ತಿಯಿಂದ ಬೇರೆ ಪಟ್ಟಣದವರನ್ನು ತನ್ನ ಏಜೆಂಟ್ಗಳಿಗಾಗಿ ಪರಿವರ್ತಿಸಿ ಅವರಿಂದ ಹೋರಾಡುತ್ತಾಳೆ. ಆದರೆ ಗ್ಲಾಡಿಸ್ ರಹಸ್ಯವನ್ನು ಅರಿತ ಅಲೆಕ್ಸ್ ಅವಳ ವಿರುದ್ಧ ತನ್ನದೇ ಆದ ಮ್ಯಾಜಿಕ್ ಅನ್ನು ಬಳಸುತ್ತಾಳೆ. ಅವಳ ಮಂತ್ರದಿಂದ ಮುಕ್ತರಾದ ಮಕ್ಕಳು ನೆರೆಹೊರೆಯ ಗ್ಲಾಸ್ ಅನ್ನು ಹಿಂಬಾಲಿಸಿ ಒಂದು ನಿಜವಾಗಿಯೂ ಆಘಾತಕಾರಿ ಮತ್ತು ಕ್ರೂರವಾದ ಅಂತ್ಯವನ್ನು ನೋಡುತ್ತಾರೆ. ಇನ್ನು ಕೊನೆಯಲ್ಲಿ ಆ ಘಟನೆಯ ಪಾತ್ರಗಳಿಗೆ ಮತ್ತು ಪಟ್ಟಣಕ್ಕೆ ಒಂದು ದೊಡ್ಡ ಗಾಯವನ್ನು ಉಳಿಸುತ್ತದೆ. ರಕ್ಷಿಸಲ್ಪಟ್ಟ ಹೆಚ್ಚಿನ ಮಕ್ಕಳು ಆಘಾತಗೊಳಗಾಗುತ್ತಾರೆ, ಇನ್ನು ಕ್ಯಾಟನೋನಿಯಾ ಆಗುತ್ತಾರೆ. ಈ ಚಿತ್ರದ ಮುಖ್ಯ ಪಾತ್ರಗಳ ವಿವರಣೆ. ಜಸ್ಟಿನ್ ಒಬ್ಬ ಸಮರ್ಪಿತ ಶಿಕ್ಷಕಿ, ಅವಳನ್ನೇ ಮಾಟಗಾತಿ ಎಂದು ತಪ್ಪಾಗಿ ಗುರುತಿಸಲಾಗುತ್ತದೆ. ಕಣ್ಮರೆಯಾದ ಮಕ್ಕಳ ಬಗ್ಗೆ ಅವಳ ಕಳವಳಿಕೆಯಿಂದಲೇ ಕತೆ ಮುಂದೆ ಹೋಗುತ್ತದೆ. ಇನ್ನು ಆರ್ಚರ್
ಜೋಶ್ ಬ್ರೋಲಿನ್ ದುಃಖ ಮತ್ತು ಕೋಪದಿಂದ ತುಂಬಿರುವ ತಂದೆ ತನ್ನ ಮಗಳನ್ನು ಹುಡುಕಲು ಹತಾಶನಾಗುತ್ತಾನೆ. ಇನ್ನು ಪಾಲ್ ವ್ಯಸನದ ವಿರುದ್ಧ ಹೋರಾಡುತ್ತಿರುವ ಪೊಲೀಸ್ ಅಧಿಕಾರಿ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಗೊಂದಲಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತಾನೆ. ಇನ್ನು ಜೇಮ್ಸ್ ಆರಂಭದಲ್ಲಿ ಸಣ್ಣ ಕಳ್ಳನಂತೆ ಕಾಣುವ ಒಬ್ಬ ಅಲೆಮಾರಿ, ಆದರೆ ಕತೆಗೆ ರಹಸ್ಯವನ್ನು ಒಂದು ಪ್ರಮುಖ ಕೀಲಿಯಲ್ಲಿ ಹೊಂದಿರುತ್ತಾನೆ. ಇನ್ನು ಅಲೆಕ್ಸ್ ಬದುಕುಳಿಯುವ ಏಕೈಕ ಮಗು, ಆರಂಭದಲ್ಲಿ ನಾಚಿಕೆ ಸ್ವಭಾವನಾಗಿದ್ದರೂ ಕಥೆಯ ಭಾವನಾತ್ಮಕ ಕೇಂದ್ರವಾಗುತ್ತಾನೆ. ಕೊನೆಗೆ ತನ್ನ ಶಕ್ತಿಯನ್ನು ಗ್ಲಾಡಿಸ್ ವಿರುದ್ಧ ಬಳಸುತ್ತಾನೆ. ಗ್ಲಾಡಿಸ್ ಮೋಸಗಾರ ಮತ್ತು ಕುಶಲ ಮಾಟಗಾತಿ. ಮ್ಯಾಡಿಗನ್ ಅವಳನ್ನು ಭಯಾನಕವಾಗಿ ಚಿತ್ರಿಸಿದ್ದಾರೆ. ಅವಳೇ ಸಿನಿಮಾದ ಮುಖ್ಯ ಖಳನಾಯಕಿ. ಇನ್ನು ಈ ಸಿನಿಮಾದ ಒಳ್ಳೆ ಸ್ಟೋರಿ ಹೇಳಬೇಕೆಂದರೆ, ಸಿನಿಮಾ ನೀವು ಥಿಯೇಟರ್ನಿಂದ ಹೊರಬಂದ ನಂತರವೂ ನಿಮ್ಮ ಮನಸ್ಸಿನಲ್ಲಿ ತುಂಬಾನೇ ಕಾಲ ಉಳಿಯಬಹುದು. ಇದು ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಮತ್ತು ನಿಜವಾಗಿಯೂ ಆತಂಕಕಾರಿ ಅನುಭವ. ಈ ಚಿತ್ರವು ಹಾರರ್ ಪ್ರಕಾರದ ಮಿತಿಗಳನ್ನು ಮೀರಿ ನಿಂತಿದೆ. ಅಂತ್ಯವು ಎಲ್ಲರನ್ನೂ ತೃಪ್ತಿಪಡಿಸದಿದ್ದರೂ ಅಲ್ಲಿಯವರೆಗಿನ ಪ್ರಯಾಣವು ತುಂಬ ಆಕರ್ಷಕವಾಗಿದೆ ಮತ್ತು ಉತ್ತಮವಾಗಿ ಮಾಡಲ್ಪಟ್ಟಿದೆ. ಅದು ವೀಕ್ಷಿಸಲು ಖಂಡಿತ ಯೋಗ್ಯವಾಗಿದೆ. ನೀವು ಸ್ಮಾರ್ಟ್ ಒರಿಜಿನಲ್ ಹಾರರ್ ಸಿನಿಮಾಗಳ ಅಭಿಮಾನಿಯಾಗಿದ್ದರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇನ್ನೂ ಹೆಚ್ಚಿನ ರಿವ್ಯೂಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.